ಸ್ನೇಹಿತರ ನಮಸ್ಕಾರ. ನೀವೇನಾದರೂ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಥವಾ ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿ ಜೀವನ ಸಾಗಿಸ್ತಾ ಇದ್ದೀರಾ, ನಿಮಗೆ ಇಲ್ಲಿವರೆಗೂ ಕೂಡ ಒಂದು ಸ್ವಂತ ಮನೆ ಇಲ್ಲ ಅಂತಂದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಅಧಿಕಾರವನ್ನ ಸ್ವೀಕಾರ ಮಾಡಿದ ನಂತರ ಮೊದಲ ಸಚಿವ ಸಂಪುಟ ಸಭೆಯಲ್ಲಿಯೇ ಭಾರತದಲ್ಲಿ ವಾಸ ಮಾಡ್ತಾ ಇರುವಂತಹ ಬಡತನ ರೇಖೆಗಿಂತ ಕೆಳಗಡೆ ವಾಸ ಮಾಡ್ತಾ ಇರುವಂತಹ ಜನರಿಗೆ ಸ್ವಂತ ಮನೆ ಇಲ್ಲದವರಿಗೆ ಒಂದು ಒಳ್ಳೆಯ ಸುದ್ದಿ ಕೊಡಬೇಕು ಅಂತ ಮೊದಲ ಸಚಿವ ಸಂಪುಟ ಸಭೆಯಲ್ಲಿಯೇ ಎಲ್ಲರೊಂದಿಗೆ ಮಾತನಾಡಿ 3 ಕೋಟಿ ಮನೆಗಳನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಅನುಮೋದನೆಯನ್ನ ಮಾಡಲಾಯಿತು. ಈ 3 ಕೋಟಿ ಮನೆಗಳಲ್ಲಿ ನಿಮಗೂ ಕೂಡ ಒಂದು ಸ್ವಂತ ಮನೆಗೆ ಕಟ್ಟಿಕೊಳ್ಳಲು ಸಹಾಯಧನ ಬೇಕು ಅಂದ್ರೆ ಏನ್ ಮಾಡಬೇಕು, ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿದ ನಂತರ ಎಷ್ಟು ದಿನಕ್ಕೆ ನಿಮಗೆ ಬಂದು ಹಣ ಸೇರುತ್ತೆ ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ ಮನೆಯನ್ನ ಪಡೆದುಕೊಳ್ಳಿ ಅಂತ ಒಂದು ವಿಡಿಯೋ ಮಾಡ್ತೀವಿ. ಆ ವಿಡಿಯೋಗೋಸ್ಕರ ನೀವು ನೋಡ್ಬೇಕಾಗಿರೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವಿಡಿಯೋಗಳನ್ನ ನೀವು ನೋಡಬೇಕು. ಹಾಗಾದ್ರೆ ಈ 3 ಕೋಟಿ ಮನೆಗಳಲ್ಲಿ ನಿಮಗೂ ಕೂಡ ಒಂದು ಮನೆ ಬಂತು ಅಂದ್ರೆ ನಿಮ್ಗೆ ಎಷ್ಟು ಹಣ ಸೇರುತ್ತೆ ಅನ್ನೋದು ನೋಡೋದಾದ್ರೆ, ಬಯಲು ಪ್ರದೇಶದಲ್ಲಿ ನೀವೇನಾದ್ರೂ ವಾಸಿಸಲು ಮನೆ ಕಟ್ಕೋತೀರಾ ಅಂದ್ರೆ ಸರ್ಕಾರದಿಂದ ನಿಮಗೆ 1,20,000 ರೂಪಾಯಿ ಸಹಾಯಧನ ಸಿಗುತ್ತೆ. ಅದೇ ರೀತಿಯಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಮನೆಯನ್ನ ನೀವು ಕಟ್ಕೋತೀರಾ ಅಂದ್ರೆ ಒಂದು 10,000 ಜಾಸ್ತಿ ಸಿಗುತ್ತೆ. ಅಂದ್ರೆ 1,30,000 ರೂಪಾಯಿ ನಿಮಗೆ ಸರ್ಕಾರದಿಂದ ಅಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ ನಿಮ್ಗೆ ಹಣ ಸಿಗುತ್ತೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಕಳೆದ 10 ವರ್ಷಗಳ ಅಧಿಕಾರ ಅವಧಿಯಲ್ಲಿ 4.21 ಕೋಟಿ ಮನೆಗಳ ನಿರ್ಮಾಣಕ್ಕೆ ಸಹಾಯಧನವನ್ನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ ಮಾಡಿಕೊಟ್ಟಿದ್ದಾರೆ. ಈಗ ತಮ್ಮ 3ನೇ ಅವಧಿಗೆ 3 ಕೋಟಿ ಮನೆಗಳ ನಿರ್ಮಾಣಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಮಾತನಾಡಿ ಅನುಮೋದನೆಯನ್ನ ಮಾಡಿಕೊಂಡಿದ್ದು ಈಗಾಗಲೇ ಅಪ್ಲಿಕೇಶನ್ ಕೂಡ ಬಿಡಲಾಗಿರುತ್ತದೆ. ಅದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದೇ ರೀತಿಯ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಪ್ಡೇಟ್ ಅಲ್ಲಿರಿ. ಧನ್ಯವಾದಗಳು.